ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ 10 ಪ್ರಸ್ತಾವಿತ ಪರಿಹಾರಗಳು ಸಾಮಾಜಿಕ ಹಾಗೂ ಆರ್ಥಿಕ ಪುಟ 315 ಈ ನಿಟ್ಟಿನಲ್ಲಿ ಸಾಧಿಸಲಾದ ಹೆಚ್ಚಿನದಕ್ಕೆ ನಾವು ಹೃತ್ಪೂರ್ವಕವಾಗಿ ಸಹಾನುಭೂತಿ ಹೊಂದಿದ್ದೇವೆ. ಕುಡಿತವು ಖಂಡಿತವಾಗಿ ನಾಗರಿಕತೆಯ ಅತ್ಯಂತ ಹಾನಿಕರ ಪ್ರತಿಫಲಗಳಲ್ಲಿ ಒಂದಾಗಿದೆ. ಇದು ನಾಗರಿಕರಿಗೂ ಅರೆ ನಾಗರಿಕರಿಗೂ ವೇಗವಾಗಿ ಹರಡುತ್ತಿದೆ. ಅದನ್ನು ಈಗ ಶಾಶ್ವತವಾಗಿ ರದ್ದುಪಡಿಸುವುದನ್ನು ನೋಡಲು ನಾವು ಸಂತೋಷ ಪಡುತ್ತೇವೆ. ಅದರ ನಿರ್ಮೂಲನೆಯು ಇಂದಿನ ಬಡತನವನ್ನು ನಿವಾರಿಸುತ್ತದೆ ಮತ್ತು ಇದರಿಂದ ನೂರಾರು ಮಿಲಿಯನ್ ಸಂಪತ್ತು ವ್ಯರ್ಥವಾಗುತ್ತದೆ. ಆದರೆ ವರ್ತಮಾನದ ಸ್ವಾರ್ಥಿ ಸಾಮಾಜಿಕ ಪರಿಸ್ಥಿತಿಗಳಿಂದ ಉದ್ಭವಿಸುವ ದುಷ್ಪರಿಣಾಮಗಳನ್ನು ಗುಣಪಡಿಸಲು ಹಾಗೂ ಬೇಡಿಕೆ ಮತ್ತು ಪೂರೈಕೆಯ ನಿಯಮವನ್ನು ಕಾಡುವ ಒತ್ತಡವನ್ನು ಎದುರಿಸಲು ಮತ್ತು ನಿವಾರಿಸಲು ಇದು ಪರಿಹಾರವಲ್ಲವಾದರೂ ಇದು ಎಂದಿನಂತೆ ಪಟ್ಟು ಹಿಡಿದು ಪ್ರಗತಿ ಸಾಧಿಸುತ್ತಾ ಜನಸಾಮಾನ್ಯರಿಂದ ಜೀವರಕ್ತವನ್ನು ಹಿಂಡುತ್ತಿದೆ. ಮದ್ಯಕ್ಕೋಸ್ಕರ ವಾರ್ಷಿಕವಾಗಿ ಲಕ್ಷಾಂತರ ಹಣವನ್ನು ಯಾರು ಖರ್ಚು ಮಾಡುತ್ತಾರೆ? ಬಡವರೋ? ಅಲ್ಲ, ನಿಜವಾಗಿಯೂ ಶ್ರೀಮಂತರು, ವಿಶೇಷವಾಗಿ ಶ್ರೀಮಂತರು. ಮತ್ತು ಒಂದು ವೇಳೆ ಮದ್ಯದ ವ್ಯಾಪಾರವನ್ನು ನಾಳೆಯಿಂದ ರದ್ದುಗೊಳಿಸುವುದಾದರೆ ಇದುವರೆವಿಗೆ ಆರ್ಥಿಕ ಒತ್ತಡವನ್ನು ನಿವಾರಿಸಿರುವುದರಿಂದ ಹಿಡಿದು ಅತ್ಯಂತ ಬಡವರ ಮೇಲೆ ಪರಿಣಾಮವನ್ನು ಬೀರುತ್ತದೆ ಮತ್ತು ಇದು ಹಿಮ್ಮುಖ ಪರಿಣಾಮ ಬೀರುತ್ತದೆ. ಈಗ ಮದ್ಯದ ತಯಾರಿಕೆಯಲ್ಲಿ ಬಳಸಲಾಗುವ ಲಕ್ಷಾಂತರ ಕೊಳಗದ ಬಾರ್ಲಿ, ರೈ, ದ್ರಾಕ್ಷಿ ಹಾಗೂ ಹಾಪ್ ಗಿಡಗಳನ್ನು ಬೆಳೆಯುವ ಸಾವಿರಾರು ರೈತರು ಇತರ ಬೆಳೆಗಳನ್ನು ಬೆಳೆಸಲು ನಿರ್ಬಂಧ ಹೊಂದಿರುತ್ತಾರೆ. ಇದರಿಂದಾಗಿ ಕೃಷಿ ಉತ್ಪನ್ನಗಳ ಬೆಲೆಗಳು ಕುಸಿಯುತ್ತವೆ. ಈ ವ್ಯಾಪಾರದಲ್ಲಿ ಈಗ ಉದ್ಯೋಗದಲ್ಲಿರುವ ಹತ್ತಾರು ಸಾವಿರಾರು ಡಿಸ್ಟಿಲರ್ಗಳು, ಕೂಪರ್ಗಳು, ಬಾಟಲ್ ತಯಾರಕರು, ಗಾಜಿನ ಕೆಲಸಗಾರರು, ಕಾರ್ಯಕರ್ತರು, ಸಲೂನ್ ಕೀಪರ್ಗಳು ಮತ್ತು ಪಾನಗೃಹ ಗುತ್ತಿಗೆದಾರರು ಇತ್ಯಾದಿ ಬೃಹತ್ ಸೈನ್ಯರು ಬೇರೆ ಉದ್ಯೋಗವನ್ನು ಹುಡುಕಲು ಒತ್ತಾಯಿಸಲ್ಪಡುತ್ತದೆ ಮತ್ತು ಕಾರ್ಮಿಕ ಮಾರುಕಟ್ಟೆಯನ್ನು ದೈನಂದಿನ ವೇತನ ಪ್ರಮಾಣವನ್ನು ಮತ್ತಷ್ಟು ಕುಗ್ಗಿಸುತ್ತದೆ. ಈಗ ಈ ವಹಿವಾಟಿನಲ್ಲಿ ಹೂಡಿಕೆ ಮಾಡಲಾದ ಲಕ್ಷಾಂತರ ಬಂಡವಾಳವು ಇತರ ವರ್ಗವನ್ನು ಪ್ರವೇಶಿಸುತ್ತದೆ ಮತ್ತು ವ್ಯಾಪಾರ ಸ್ಪರ್ಧೆ ಉಂಟಾಗುತ್ತದೆ. ಶಾಪ ನಿವಾರಣೆಯ ಅಪೇಕ್ಷೆಯಿಂದ ಅದಕ್ಕೆ ಬಹುಮತ ಪಡೆಯಲು ಸಾಧ್ಯವಾದರೆ ಇವೆಲ್ಲವೂ ನಮ್ಮನ್ನು ತಡೆಯಬಾರದು, ಆದರೆ ಬಹುಮತವು ಎಂದಿಗೂ ಕಂಡುಬರುವುದಿಲ್ಲ. ಅಪವಾದಾತ್ಮಕ ಪ್ರದೇಶವನ್ನು ಉಳಿಸಿ ಬಹುಪಾಲು ಈ ದುಡಿಮೆಗಾರರು ಹಸಿವಿನಿಂದ ಮತ್ತು ನೇರವಾಗಿ ಅಥವಾ ಪರೋಕ್ಷವಾಗಿ ಆರ್ಥಿಕವಾಗಿ ಆಸಕ್ತಿ ಹೊಂದಿರುವವರು ದೇವರ ರಾಜ್ಯವನ್ನು ಸ್ಥಾಪಿಸುವವರೆವಿಗೂ ನಿಷೇಧವನ್ನು ಸ್ಥಿರಗೊಳಿಸಲು ಆಗುವುದಿಲ್ಲ. ಈ ಶಾಪವನ್ನು ತೆಗೆದುಹಾಕುವುದು ಕಾರ್ಯಸಾಧ್ಯವಾಗಿದ್ದರೂ ಪ್ರಸ್ತುತ ಸಾಮಾಜಿಕ ಆರ್ಥಿಕ ರೋಗವನ್ನು ಗುಣಪಡಿಸಲಾಗುವುದಿಲ್ಲ ಎಂದು ನಾವು ಇಲ್ಲಿ ಸೂಚಿಸುತ್ತೇವೆ. ಮುಂದಿನ ಶೀರ್ಷಿಕೆ ಮುಕ್ತವಾದ ಬೆಳ್ಳಿ ಮತ್ತು ಸಂರಕ್ಷಣಾತ್ಮಕ ಸುಂಕ ಪರಿಹಾರಗಳು, ದ ಫ್ರೀ ಸಿಲ್ವರ್ ಅಂಡ್ ಪ್ರೊಟೆಕ್ಟಿವ್ ಟ್ಯಾರಿಫ್ ರೆಮಿಡೀಸ್. ಕ್ರೈಸ್ತ ಪ್ರಪಂಚವು ಬೆಳ್ಳಿಯ ಅಪನಗದೀಕರಣ ಚಲಾವಣೆಯ ರದ್ದಿನ ಹಣ ಸಾಲದಾತರ ಪ್ರಮಾಣಿತ ಹಣದ ಪ್ರಮಾಣವನ್ನು ಕಡಿಮೆ ಮಾಡಲು ಮತ್ತು ಅವರ ಸಾಲದ ಮೌಲ್ಯವನ್ನು ಹೆಚ್ಚಿಸಲು ಸ್ವಾರ್ಥ ನೀತಿಯ ಕರಾಮತ್ತು ನಡೆಸುತ್ತದೆಂದು ನಾವು ಮುಕ್ತವಾಗಿ ಒಪ್ಪಿಕೊಳ್ಳುತ್ತೇವೆ. ಕಾನೂನುಬದ್ಧ ಹಣದ ಮೊಟಕುಗೊಳಿಸುವಿಕೆಯಿಂದಾಗಿ ಅಂತಹ ಸಾಲಗಳ ಮೇಲಿನ ಹೆಚ್ಚಿನ ಬಡ್ಡಿ ದರಗಳ ನಿರ್ವಹಣೆಯನ್ನು ಅನುಮತಿಸಲು ಎಲ್ಲಾ ಇತರ ವ್ಯಾಪಾರ ಹೂಡಿಕೆಗಳು ಮತ್ತು ಕಾರ್ಮಿಕರು ಹೆಚ್ಚುತ್ತಿರುವ ಪೂರೈಕೆ ಮತ್ತು ಸ್ಪರ್ಧೆಯ ಪರಿಣಾಮವಾಗಿ ನಿರಂತರ ಸವಕಳಿಯನ್ನು ಅನುಭವಿಸುತ್ತಿದ್ದಾರೆ. ಅನೇಕ ಬ್ಯಾಂಕರ್ಗಳು ಮತ್ತು ಸಾಲದಾತರು ಪ್ರಾಮಾಣಿಕತೆಯ ನಿಯಮದ ಮಾನದಂಡದ ಪ್ರಕಾರ ಪ್ರಾಮಾಣಿಕ ಮನುಷ್ಯರು, ಆದರೆ ಅಯ್ಯೋ, ಕೆಲವರ ಗುಣಮಟ್ಟ ತುಂಬಾ ಕಡಿಮೆ. ಅದು ಹೇಳುತ್ತದೆ, ನಾವು ಅಂದರೆ ಬ್ಯಾಂಕರ್ಗಳು ಮತ್ತು ಲೇವಾದೇವಿಗಾರರು ನಮ್ಮ ಹಿತಾಸಕ್ತಿಗಳನ್ನು ನೋಡಿಕೊಳ್ಳೋಣ. ರೈತರು ಚಿನ್ನವನ್ನು ಪ್ರಾಮಾಣಿಕ ಹಣ ಮತ್ತು ಬೆಳ್ಳಿಯನ್ನು ಅಪ್ರಾಮಾಣಿಕ ಹಣ ಎಂದು ಕರೆಯುವ ಮೂಲಕ ನಾವು ಬಡವರನ್ನು ಮತ್ತು ಕಡಿಮೆ ಬುದ್ಧಿವಂತರನ್ನು ಮೋಸಗೊಳಿಸೋಣ.